ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಚಂದ್ರಕಾಂತಂ ವರ್ಸಸ್ ನಾಯಿ. ಒಂದಿನ ಚಂದ್ರಕಾಂತಂ ಮತ್ತೆ ಅವತಾರಂ ಆಚೆ ಕುತ್ಕೊಂಡು ಏನೋ ಗಂಭೀರವಾಗಿ ಯೋಚನೆ ಮಾಡ್ತಿರ್ತಾರೆ. ಅರೆ ಅವತಾರಂ, ಏನೋ ಇದು, ಏನ್ ಮಾಡಿದ್ರು ನಮ್ಗೆ ಸರಿಯಾಗಿ ಬರ್ತಿಲ್ಲ, ಹಿಂಗಾದ್ರೆ ಹೆಂಗೋ? ಬುಚ್ಚಕ್ಕಿ ಬುಚ್ಚಕ್ಕಿ, ಏನೋ ಅಕ್ಕ, ನಮ್ ಜಾತಕನೇ ದರಿದ್ರವಾಗಿದ್ದಂಗಿದೆ ಹಂಗಂತ ಹೇಳ್ತಾನೆ. ಅದೇ ಸಮಯಕ್ಕೆ ಒಂದ್ ವ್ಯಕ್ತಿ ನಾಯಿನ ಆಟ ಆಡಿಸ್ತಿರೋದು ನೋಡ್ತಿರ್ತಾರೆ. ಅವರು ನಾಯಿನ ಆಟ ಆಡಿಸ್ತಾ ಅವ್ರಿಗೆ ಇಷ್ಟ ಆದ ಆಹಾರ ತಿಂತಾ ಇರ್ತಾರೆ. ಅದಕ್ಕೆ ಊಟ ಇಡ್ತಾ ಇರ್ತಾರೆ. ಅದನ್ನ ನೋಡಿದ ಚಂದ್ರಕಾಂತಂ ಮತ್ತೆ ಅವತಾರ ಇಬ್ರು, ಅಕ್ಕ, ನಮಗಿಂತ ಆ ನಾಯಿ ಜಾತಕ ತುಂಬಾ ಚೆನ್ನಾಗಿದ್ದಂಗಿದೆಯೇ. ಚೆನ್ನಾಗ್ ಟೈಮ್ ಊಟ, ಟೈಮ್ಗೆ ನಿದ್ದೆ, ನಮ್ ತರ ಯಾವ ಟೆನ್ಷನ್ ಇಲ್ಲ ಅದ್ರಿಗೆ. ಏನು, ಆ ನಾಯಿ ನೋಡ್ತಿದ್ರೆ ನಾರ್ಮಲ್ ಆಗಿಲ್ಲ, ನಮ್ ಬೀದಿಯಲ್ಲಿರೋ ನಾಯಿ ತರ ಇಲ್ಲ. ಅದು ಡಾಲ್ಮೇಷನ್ ನಾಯಿನೇ, ಹೈಬ್ರಿಡ್. ಅದ್ರ ಮರಿಗಳನ್ನ 4,000ದಿಂದ 50,000ವರೆಗೂ ಮಾರ್ತಾರೆ ಅಕ್ಕ. ಏನೋ ಹೇಳ್ತಿದ್ಯಾ? ನಾಯಿ ಮರಿಗಳು 50ರಿಂದ 60,000ನಾ? ನಿಜ ಅಕ್ಕ. ಆ ತರದ ಹೈಬ್ರಿಡ್ ನಾಯಿಗಳನ್ನ ಒಂದಿನಕ್ಕೆ 10 ಮಾರಿದ್ರು ಸಾಕಕ್ಕ, ಲೈಫ್ ಸೆಟಲ್ಡೇ ಅಕ್ಕ. ಆಗ ಚಂದ್ರಕಾಂತಂಗೆ ಒಂದ್ ಸೂಪರ್ ಐಡಿಯಾ ಬರುತ್ತೆ. ಲೋ, ನಾವು ಹೈಬ್ರಿಡ್ ನಾಯಿನ ಮಾರಿ ಚೆನ್ನಾಗ್ ದುಡ್ಡು ಸಂಪಾದನೆ ಮಾಡ್ಲೇಬೇಕು. ಮಾರಕ್ಕೆ ನಾನ್ ರೆಡಿ ಅಕ್ಕ. ಗೊತ್ತಿರುವ ಒಂದ್ ಮಾರ್ಕೆಟ್ ಇದೆಯೇ, ಅಲ್ಲಿ ಬೇಕಾದ್ರೆ ಮಾರ್ಬೋದು. ಆದ್ರೆ ಹೈಬ್ರಿಡ್ ನಾಯಿಗಳನ್ನ ನಾವು ಎಲ್ಲಿಂದ ತರೋದು? ನಾವು ಹಿಡ್ಕೊಂಡ್ ಬರಲ್ವೋ, ಓಡ್ಕೊಂಡ್ ಬರೋಣ ಹಂಗಂತ ಸಿನಿಮಾ ರೇಂಜಲ್ ಹೀರೋ ತರ ಹೇಳ್ತಾಳೆ. ಅವತ್ತು ಅವರಿಬ್ರು ಸೇರಿ ಒಂದ್ ಮನೆಗೆ ಹೋಗ್ತಾರೆ. ಆ ಮನೆಯಲ್ಲಿ ಬ್ರೀಡ್ ನಾಯಿ ಇರೋದ್ರಿಂದ ಚಂದ್ರಕಾಂತಂ ಅವತಾರ ಹತ್ರ, ಲೋ ಅವತಾರ್, ಇದೇ ಅಲ್ವೇನೋ ನೀನ್ ಹೇಳಿದ್ ಬ್ರೀಡ್ ನಾಯಿ? ನೀನು ಆಚೆ ಹೋಗ್ತಿರೋ ಆಯ್ತಾ, ನಿನ್ನಿಂದನೇ ಆ ನಾಯಿ ಬರುತ್ತೆ. ಆಗ ನಾನ್ ಅದರಿಂದೇ ಬಂದು ಅದಕ್ಕೆ ಮೆತ್ತಗೆ ಮುಸ್ಗಾಕ್ಬಿಡ್ತೀನಿ, ಸರಿನಾ? ಅರ್ಥ ಆಯ್ತಾ? ಎಲ್ಲ ಚೆನ್ನಾಗೇ ಇದೆ, ಆದ್ರೆ ಆ ನಾಯಿ ನನ್ನಿಂದ ಕಡೆ ಹೆಂಗ್ ಬರತ್ತಕ್ಕ? ಬರತ್ ಕಣೋ, ನೀನ್ ಇರು, ನಿನ್ಗೆ ಅರ್ಥ ಆಗತ್ತೆ. ಕೇಳಿಸ್ಕೊಂಡಿದ್ದ ಅವತಾರ ನಾಯಿ ನನ್ನಿಂದ ಕಡೆ ಯಾಕೆ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಸಮಯಕ್ಕೆ ಚಂದ್ರಕಾಂತ ಒಂದ್ ಮಟನ್ ಪೀಸ್ ನ ನಾಯಿಗೆ ತೋರಿಸಿ ಅವತಾರ್ ಪಾಕೆಟ್ ಒಳಗಡೆ ಹಾಕ್ತಾಳೆ. ಅದನ್ನ ನೋಡಿದ ನಾಯಿ ಮಟನ್ ಪೀಸ್ಗೋಸ್ಕರ ಅವತಾರ್ ಹಿಂದೆ ಓಡೋಗುತ್ತೆ. ಅದನ್ನ ಗಮನಿಸಿದ ಅವತಾರಂ ಅದ್ರಿಂದೆ ಓಡ್ತಾ, ಬುಜ್ಜಿಕ್ಕೆ ಬುಜ್ಜಿಕ್ಕಿ, ಅಯ್ಯೋ ದೇವ್ರೇ, ಅಯ್ಯೋ, ಈ ನಾಯಿ ನಿಜವಾಗ್ಲೂ ನಾನು ನಿನ್ ಕಡೆ ಓಡ್ ಬರ್ತಾ ಇದೀಯೇ ಅಂತ ಕಿರ್ಚ್ತಾ ಓಡ್ತಾ ಇರ್ತಾನೆ. ಅದೇ ಸಮಯಕ್ಕೆ ಚಂದ್ರಕಾಂತಂ ನಾಯಿ ಹಿಂದ್ಗಡೆ ಬಂದು ಅದಕ್ಕೆ ಒಂದ್ ಮುಸುಗ ಹಾಕಿ ನಾಯಿನ ಹಿಡ್ಕೋತಾಳೆ. ಹಂಗೆ ಅವ್ರಿಬ್ರು ಸೇರಿ ಊರಲ್ಲಿರುವ ಎಲ್ಲಾ ಬ್ರೀಡ್ ನಾಯಿಗಳನ್ನ ಕಳ್ತನ ಮಾಡ್ತಾರೆ. ಅದನ್ನ ಅವತಾರ್ಗೆ ತಿಳಿದಿರುವ ಮಾರ್ಕೆಟ್ ಅಲ್ಲಿ ಮಾರಿ ದುಡ್ಡು ಸಂಪಾದನೆ ಮಾಡ್ತಾರೆ. ಜನರೆಲ್ಲ ಮಾಡಕ್ ಏನೂ ಇಲ್ದೆ ಸೂರ್ಯಕಾಂತಂ ಹತ್ರ ಸಹಾಯಕ್ಕೋಸ್ಕರ ಹೋಗ್ತಾರೆ. ಹೋಗಿ ನಡೆದಿದ್ ವಿಷಯ ಹೇಳ್ತಾರೆ. ಅಮ್ಮ, ನಮ್ ನಾಯಿನ ಯಾರೋ ಕಳ್ತನ ಮಾಡಿದಾರಮ್ಮ. ನಂದೇ ಅಲ್ಲಮ್ಮ, ಈ ಊರಲ್ಲಿರೋ ಎಲ್ಲಾ ನಾಯಿನ ಕಳ್ತನ ಮಾಡ್ಬಿಟ್ಟಿದ್ದಾರೆ. ನೀವೇ ಹೆಂಗಾದ್ರೂ ನಮ್ಗ್ ಸಹಾಯ ಮಾಡ್ಬೇಕಮ್ಮ. ಇನ್ನೊಬ್ ಲೇಡಿ, ಆ ನಾಯಿ ಅಂದ್ರೆ ನಂಗೆ ತುಂಬಾ ಇಷ್ಟ ಅಮ್ಮ. ನನ್ ಮಗಳು ದಿನ ಅದ್ರ ಜೊತೆನೆ ಆಡ್ಕೋತಾಳೆ. ಈಗ ಅದಿಲ್ದೇ ಇರೋದ್ರಿಂದ ಸರಿಯಾಗಿ ಊಟನೂ ಮಾಡ್ತಿಲ್ಲ ಅಮ್ಮ. ನೀವೇ ಏನಾದ್ರೂ ಮಾಡಿ ಅಮ್ಮ ಹಂಗಂತ ಸೂರ್ಯಕಾಂತನ ರಿಕ್ವೆಸ್ಟ್ ಮಾಡ್ತಾರೆ. ಇನ್ನೊಬ್ರು, ಎಷ್ಟು ನಾಯಿ ಆದ್ರೂ ನಮ್ ಮನೆಯಲ್ಲಿ ಒಬ್ರಾಗಿ ಬೆಳ್ದಿದೆ ಅಮ್ಮ. ಅದಂದ್ರೆ ನಮ್ಗ್ ತುಂಬಾ ಇಷ್ಟ ಅಮ್ಮ. ನೀವ್ ಹೆಂಗಾದ್ರೂ ಮಾಡಿ ನಮ್ ನಾಯಿ ನಮ್ಗೆ ಸಿಗೋ ತರ ಮಾಡಿ ಅಮ್ಮ. ಅಯ್ಯೋ, ನಾಯಿನ್ ಕಳ್ತನ ಮಾಡೋದ್ ಯಾರು? ಈ ತರ ಕೆಲ್ಸ ನಮ್ಮೂರಲ್ಲಿ ಯಾರ್ ಮಾಡ್ತಾರೆ? ಸರಿ, ನಾನೇನೋ ಒಂದ್ ಮಾಡಿ ನಿಮ್ ನಾಯಿ ನಿಮ್ ಮನೆಗ್ ಬರಂಗ್ ಮಾಡ್ತೀನಿ ಬಿಡಿ. ಅದನ್ ಕೇಳಿಸ್ಕೊಂಡು ಜನ ಅವ್ರವ್ರ ಮನೆಗ್ ಹೋಗ್ಬಿಡ್ತಾರೆ. ಆಗ ಸೂರ್ಯಕಾಂತ, ಜನ ಇಂತ ಕೆಲ್ಸನೂ ಮಾಡ್ತಿದಾರ, ಯಾರ್ ಮಾಡ್ತಿದಾರೋ ಏನೋ ಅಂತ ತಿಳ್ಕೋಬೇಕು ಹಂಗಂತ ಅನ್ಕೊಂಡು ಅವಳ ಮ್ಯಾಜಿಕಲ್ ಗ್ಲೋಬಲ್ ಎಲ್ಲ ನೋಡ್ತಾಳೆ. ಅದನ್ನ ನೋಡಿದ ಸೂರ್ಯಕಾಂತ ಶಾಕ್ ಆಗಿ, ಅಯ್ಯೋ ನನ್ ಸೊಸೆ, ಇದೆಲ್ಲ ನಿನ್ ಕೆಲ್ಸನಾ? ಆದ್ರೂ ಈ ತರದ ಗಲೀಜ್ ಯೋಚನೆ ಎಲ್ಲ ನಿನಗಿಲ್ದೆ ಬೇರೆ ಯಾರಿಗ್ ಬರುತ್ತೆ? ಹೇಳ್ತೀನಿರು ನನ್ ಕತೆ. ನಿನ್ಗೆ ಹೆಂಗ್ ಬುದ್ಧಿ ಹೇಳ್ಬೇಕಂದ್ರೆ, ನಾಯಿ ಅಂದ್ರೇನೆ ನಿನ್ಗೆ ಭಯ ಆಗ್ಬೇಕು ಹಂಗಂತ ಅನ್ಕೊಂಡು ರಾತ್ರಿ ಆಗೋವರೆಗೂ ವೇಟ್ ಮಾಡ್ತಾಳೆ. ರಾತ್ರಿ ಆದ್ಮೇಲೆ ಅಕ್ಕ ತಮ್ಮ ಇಬ್ರು ನಾಯಿನ ಕಳ್ತನ ಮಾಡ್ಕೊಂಡ್ ಬರಕ್ಕೋಸ್ಕರ ಹೋಗ್ತಾರೆ. ಆ ಮನೇಲಿ ನಾಯಿ ಇದೆ ಅಂತ ನೋಡ್ಕೊತಾ ಹೋಗ್ತಿರ್ತಾರೆ. ಆಗ ಸೂರ್ಯಕಾಂತ ಅವಳ ಮ್ಯಾಜಿಕ್ ಉಪಯೋಗ ಮಾಡಿ ಒಂದ್ ಮನೆ ಮುಂದೆ ನಾಯಿನ ಇಡ್ತಾಳೆ. ಅದನ್ನ ನೋಡಿ ಚಂದ್ರಕಾಂತ ಅವತಾರ ಹತ್ರ, ನೋಡು,
ಯಾರೋ ನಮ್ಗೋಸ್ಕರನೇ ನಾಯಿನ ಆಚೆ ಕಟ್ಟಾಕಿದ್ದಾರೆ. ಬುಜ್ಜಿಕ್ಕಿ ಬುಜ್ಜಿಕ್ಕಿ, ಹೌದಕ್ಕ, ಇವತ್ತಿಗೆ ನಮ್ಗೆ ಇದೇ ನಮ್ ಫಸ್ಟ್ ಬೋಣಿ. ಇನ್ಯಾಕೋ ಲೇಟು? ಹೋಗಿ ಅದ್ರ ಮುಂದೆ ನಿಂತ್ಕೊಂಡು ಅದನ್ನ ಡೈವರ್ಟ್ ಮಾಡು. ನೀನ್ ಹಿಂದ್ಗಡೆನೆ ನಾನ್ ಬಂದು ಹಿಡ್ಕೋತೀನಿ ಹಂಗಂತಂದ್ಲು. ಆಗ ಅವತಾರ ಆ ನಾಯಿ ಹತ್ರ ಹೋಗಿ ಅದನ್ನ ಡೈವರ್ಟ್ ಮಾಡಕ್ ಹೀಗಂತಾನೆ, ಹಾಯ್ ಡಾಗಿ, ಏನ್ ಮಾಡ್ತಿದ್ಯಾ? ನನ್ ಬುಜ್ಜಿ ಅಲ್ಲ, ನನ್ ಚಿನ್ನ ಕುಟ್ಟಿ ಅಲ್ವಾ? ಆಗ ಆ ನಾಯಿ ಅವತಾರನ ಗುರಾಯಿಸ್ಕೊಂಡ್ ನೋಡ್ತಾ ಇರುತ್ತೆ. ಒಂದೇ ಸಲ ತುಂಬಾ ದೊಡ್ಡದಾಗುತ್ತೆ. ಅದನ್ನ ನೋಡಿ ಇವರಿಬ್ರು ತುಂಬಾ ಭಯ ಪಡ್ತಾರೆ. ಆಮೇಲೆ ಬುಜ್ಜಿಕ್ಕಿ ಬುಜ್ಜಿಕ್ಕಿ, ಈಗ ಅಲ್ವೇನೆ ಚಿನ್ನ ಬುಜ್ಜಿ ಅಂದೆ, ಅಷ್ಟೊತ್ತಿಗೆ ಇಷ್ಟ ದೊಡ್ಡದು ಹೆಂಗೆ ಆದೆ ಹಂಗಂತ ಆಶ್ಚರ್ಯದಿಂದ ಹೇಳ್ತಾನೆ. ಆ ನಾಯಿ ಅವತಾರನ ಮತ್ತೆ ಚಂದ್ರಕಾಂತನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ. ಆಗ ಅವರಿಬ್ರು ತುಂಬಾ ಭಯದಿಂದ ಅಲ್ಲಿಂದ ಓಡ್ತಾರೆ. ಆಗ ಈ ನಾಯಿ ಕೂಡ ಅವ್ರ ಹಿಂದ್ಗಡೆ ತುಂಬಾ ಫಾಸ್ಟ್ ಆಗಿ ಓಡ್ತಾನೆ ಇರುತ್ತೆ. ಏನೋ ಏನಂದ್ಯೋ ಅದನ್ನ? ಒಂದೇ ಸಲ ಯಾಕೋ ಅದಷ್ಟು ದೊಡ್ಡದಾಗ್ಬಿಡ್ತು? ಒಂದ್ಸಲ ನೋಡು ನಮ್ ಕಡೆ ಎಷ್ಟು ಕೋಪದಿಂದ ಬರ್ತಿದ್ಯೋ. ಬುಜ್ಜಿಕ್ಕಿ ಬುಜ್ಜಿಕ್ಕಿ, ನಾನೇನಂದೆ ಅಕ್ಕ? ಜಸ್ಟ್ ಬುಜ್ಜಿ ಬಂಗಾರ ಅಂದೆ ಅಷ್ಟೇ, ತಕ್ಷಣ ಇಷ್ಟು ದೊಡ್ಡದಾಗ್ಬಿಡ್ತಕ್ಕ. ಹೌದು. ಅಯ್ಯೋ ದೇವ್ರೆ, ಬುಜ್ಜಿಕ್ಕಿ ಬುಜ್ಜಿಕ್ಕಿ ಎಷ್ಟು ಫಾಸ್ಟ್ ಆಗಿ ಬರ್ತಿದ್ಯಾ ಅಕ್ಕ ಅಂತ ಇರುವಾಗ್ಲೇ ಆ ನಾಯಿ ಅವರಿಬ್ಬರನ್ನ ಬಾಯಿಂದ ಹಿಡ್ಕೊಡುತ್ತೆ. ಆಗ ಅವರಿಬ್ರು ಏನು ಮಾಡಕ್ಕಾಗ್ದೆ ಚಂದ್ರಕಾಂತಂ ಅವ್ರ ಅತ್ತೆನ, ಅತ್ತಮ್ಮ ಅತ್ತಮ್ಮ ನನ್ನನ್ನು ಕಾಪಾಡತ್ಯಮ್ಮ ಹಂಗಂತಾಳೆ. ಆಗ್ಲೇ ಸೂರ್ಯಕಾಂತ ಅಲ್ಲಿಗೆ ಬಂದು, ಅಯ್ಯೋ ಬಿತ್ರಿ, ಇವಾಗಾದ್ರೂ ಬುದ್ಧಿ ಬಂತ ಇಲ್ವಾ? ನಿನ್ನ ಅತಿ ಆಸೆಗೆ ಒಂದ್ ಹದ್ದೇ ಇಲ್ವೇ? ಯಾಕೆ ನಾಯಿನ್ ಕಳ್ತನ ಮಾಡ್ತೀಯಾ? ಸಾರಿ ಅತ್ತಿಯಮ್ಮ, ಇದೆಲ್ಲ ನಾನ್ ಬೇಕಂತ ಮಾಡಿಲ್ಲ. ನೋಡು, ಈ ಬುಜ್ಕಿ ನನ್ ಮಗನೇ ನನ್ಗೆ ಈ ಐಡಿಯಾ ಎಲ್ಲ ಕೊಟ್ಟಿದ್ದು ಹಂಗಂತಂದ್ಲು. ಅದಕ್ಕೆ ಅವತಾರ ಶಾಕ್ ಆಗಿ, ಬುಜ್ಜಿಕ್ಕಿ ಬುಜ್ಜಿಕ್ಕಿ, ನಂದೇನ್ ತಪ್ಪಿಲ್ಲ ಅಮ್ಮ. ಈ ಅಮ್ಮನೆ ನನ್ ಪಾಕೆಟ್ ಅಲ್ಲಿ ಮಟನ್ ಪೀಸ್ ಇಟ್ಟು ಆ ನಾಯಿನ ಹಿಡ್ಕೋತೀನಿ ಅಂತ ವಿಧವಾದ ಐಡಿಯಾಗಳು ಮಾಡಿದ್ಲು. ಇಬ್ರು ಕಳ್ರೆ, ಇಬ್ಬರಿಗೂ ಪನಿಷ್ಮೆಂಟ್ ಕೊಡ್ಬೇಕು. ಫಸ್ಟ್ ಆ ನಾಯಿನೆಲ್ಲ ಎಲ್ಲಿ ಮಾರಿದಿರೋ ಹೋಗಿ ತಗೊಂಬನ್ನಿ. ಅವ್ರ ನಾಯಿ ಮಾರಿದ್ ಮಾರ್ಕೆಟ್ ಹೋಗಿ ಅವ್ರವ್ರ ದುಡ್ಡು ಅವ್ರಿಗೆ ಕೊಟ್ಬಿಟ್ಟು ನಾಯಿನ ತಗೊಂಬರ್ತಾಳೆ. ಅದನ್ನ ನೋಡಿದ್ ಸೂರ್ಯಕಾಂತ, ಇದಕ್ಕೆ ಪನಿಷ್ಮೆಂಟ್ ಆಗಿ ನೀವೇನ್ ಮಾಡ್ಬೇಕೋ ಗೊತ್ತಾ? ಈ ನಾಯಿಗಳು ಅವ್ರ ಮನೆಯಿಂದ ತರೋವಾಗ ಎಷ್ಟು ಕ್ಲೀನ್ ಆಗಿತ್ತೋ ಅದೇ ರೀತಿ ಅದನ್ನ ತೊಳೆದು ಅವ್ರ ಮನೆಯಲ್ಲಿ ಬಿಟ್ ಬನ್ನಿ. ಇನ್ನು ಏನು ಮಾಡಕ್ಕಾಗ್ದೆ ಎಲ್ಲ ನಾಯಿನ ಕ್ಲೀನ್ ಆಗಿ ತೊಳೆದು ಅವ್ರವ್ರ ಮನೇಲಿ ಅವ್ರವ್ರ ನಾಯಿನ ಬಿಟ್ ಬರ್ತಾರೆ.